ಆಂಧ್ರ ಪ್ರದೇಶದ ಶ್ರೀಶೈಲಂ ದೇವಸ್ಥಾನದಲ್ಲಿ ಇತ್ತೀಚೆಗೆ ಒಂದು ಆತಂಕಕಾರಿ ಘಟನೆ ನಡೆದಿದೆ. ಹೈದರಾಬಾದ್ನ ಹರೀಶ್ ರೆಡ್ಡಿ ಎಂಬ ಭಕ್ತ ದೇವಸ್ಥಾನದಲ್ಲಿ ಭೇಟಿ ನೀಡಿದ್ದರು. ಇಲ್ಲಿ ತಾವು ಪಡೆದಿದ್ದ ಪುಳಿಯೋಗರೆ ಪ್ರಸಾದದಲ್ಲಿ 2 ಎಲುಬಿನ ತುಂಡುಗಳು ಕಂಡು ಬಂದಿದೆ ಎಂದು ಆತಂಕಗೊಂಡಿದ್ದಾರೆ. ಭಗವಾನ್ ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿರುವ ಶ್ರೀಶೈಲಂ ದೇವಸ್ಥಾನವು ದಕ್ಷಿಣ ಭಾರತದ ಅತ್ಯಂತ ಹಳೆಯ ಮತ್ತು ಪವಿತ್ರ ಹಾಗೂ ಪ್ರಮುಖ ಜ್ಯೋತಿರ್ಲಿಂಗದ ತಾಣವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಇಂತಹ ಆರೋಪ ಬಂದಾಗ ಭಕ್ತರಲ್ಲಿ ಜನರಲ್ಲಿ ಭಾರಿ ಕೋಲಾಹಲ ಶುರುವಾಗಿದೆ. ಈ ಘಟನೆಯು ದೇವಾಲಯದ ಅಡುಗೆ ಸೌಕರ್ಯ ಸ್ಥಳದ ಸ್ವಚ್ಛತೆ ಮತ್ತು ನಿರ್ವಹಣೆ ಬಗ್ಗೆ ಗಂಭೀರ ಕಳವಳವನ್ನು ಕೂಡ ಉಂಟು ಮಾಡಿದೆ. ಈ ಬಗ್ಗೆ ಶ್ರೀಶೈಲಂ ದೇವಸ್ಥಾನದ ಅಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದ್ದು ತ್ವರಿತವಾಗಿ ಕ್ರಮ ಕೈಗೊಂಡಿದ್ದಾರೆ. ಶ್ರೀಶೈಲ ದೇಗುಲದಲ್ಲಿ ಪ್ರಸಾದ ತಯಾರಿಕೆಯಲ್ಲಿ ಯಾವಾಗಲೂ ಪ್ರಾಮಾಣಿಕ ನಿರ್ವಹಣಾ ಕ್ರಮಗಳನ್ನ ಅನುಸರಿಸುವುದರಿಂದ ಇಂತಹ ಅಪವಿತ್ರ ಕಾರ್ಯಗಳಿಗೆ ಇಲ್ಲಿ ಅವಕಾಶ ಇಲ್ಲ ಎಂದು ದೇವಸ್ಥಾನದ ಇಒ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಶ್ರೀಶೈಲ ದೇವಸ್ಥಾನ ಆಡಳಿತ ಮಂಡಳಿ ತನಿಖೆಗೆ 3 ಸದಸ್ಯ ಸಮಿತಿಯನ್ನ ರಚಿಸಿತ್ತು. ಇದೀಗ ಸಮಿತಿಯ ಪ್ರಸಾದದಲ್ಲಿ ಸಿಕ್ಕಿದ್ದು ಮೂಳೆಯಲ್ಲ, ದಾಲ್ಚಿನ್ನಿಯ ತುಂಡುಗಳು. ಅದನ್ನ ತಪ್ಪಾಗಿ ಭಾವಿಸಿ ಭಕ್ತರೊಬ್ಬರು ಆರೋಪವನ್ನ ಮಾಡಿದ್ದರು. ಅದಕ್ಕೆ ಈಗ ಸ್ಪಷ್ಟೀಕರಣ ನೀಡಲಾಗಿದೆ. ಪುಳಿಯೋಗರೆ ಪ್ರಸಾದದಲ್ಲಿ ಬಳಸುವ ದಾಲ್ಚಿನ್ನಿ ಕಡ್ಡಿಗಳನ್ನು ಭಕ್ತರೊಬ್ಬರು ನೋಡಿ ಮೂಳೆ ಎಂದು ಭಾವಿಸಿದ್ದರು ಎಂದು ದೇವಸ್ಥಾನ ಸಮಿತಿ ನಡೆಸಿದ ತನಿಖೆಯಿಂದ ತಿಳಿದು ಬಂದಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಶ್ರೀಶೈಲ ಮಲ್ಲಿಕಾರ್ಜುನ ಭಾರತದ 12 ಜ್ಯೋತಿರ್ಲಿಂಗ ಪೈಕಿ 2ನೆಯ ಜ್ಯೋತಿರ್ಲಿಂಗವಾಗಿದೆ. ಮೊದಲನೆಯ ಜ್ಯೋತಿರ್ಲಿಂಗ ಗುಜರಾತದ ಸೌರಾಷ್ಟ್ರದಲ್ಲಿರುವ ಸೋಮನಾಥ ಜ್ಯೋತಿರ್ಲಿಂಗವಾಗಿದೆ. ಇದೇ ಕಾರಣ ವರ್ಷವಿಡೀ ಜ್ಯೋತಿರ್ಲಿಂಗ ದರ್ಶನ ಮಾಡುವಂತಹ ಶಿವನ ಭಕ್ತರು ಈ ದೇವಸ್ಥಾನಕ್ಕೆ ಲಗ್ಗೆ ಇಡುತ್ತಾರೆ. ಆದರೆ ವಿನಾಕಾರಣ ಕಣ್ಣು ಮುಚ್ಚಿ ಸರಿಯಾಗಿ ನೋಡದೆ ದೇವಸ್ಥಾನದ ಬಗ್ಗೆ ಅಪವಾದ ಹೊರಿಸುವ ಮೊದಲು ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು. ಯಾರು ಕೂಡ ಯಾವುದೇ ತಪ್ಪುಗಳನ್ನ ಬೇಕು ಅಂತ ಮಾಡುವುದಿಲ್ಲ. ಕೆಲವೊಮ್ಮೆ ತಪ್ಪುಗಳು ನಡೆದು ಹೋಗುತ್ತವೆ. ಹೋಟೆಲ್ಗಳಲ್ಲೂ ಕೂಡ ಆಗಾಗ ತಿಂಡಿಯಲ್ಲಿ ಜಿರಳೆ ಅಥವಾ ಕೂದಲುಗಳು ಕಂಡು ಬರುವುದು ನಾವು ಕಂಡಿದ್ದೇವೆ. ಆದ್ರೆ ದೇವಸ್ಥಾನದ ಪ್ರಸಾದದಲ್ಲಿ ಈ ರೀತಿ ಮೂಳೆ ಇದೆ ಎಂದು ಹೇಳುವುದು ಎಷ್ಟು ಸಮಂಜಸ ಎಂದು ಈಗ ಮಲ್ಲಿಕಾರ್ಜುನ ಭಕ್ತರು ಈ ವ್ಯಕ್ತಿಯ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಕೆಲವರು ಹೇಳುವ ಪ್ರಕಾರ ಕಂಪ್ಲೇಂಟ್ ಮಾಡದಂತಹ ವ್ಯಕ್ತಿ ಮೂಳೆ ಯಾವುದು ದಾಲ್ಚಿನ್ನಿ ಯಾವುದು ಎನ್ನುವ ಮಾಹಿತಿಯೇ ಗೊತ್ತಿಲ್ಲ. ಹೀಗಾಗಿ ಮೂಳೆ ಹಾಗೆ ಕಾಣುವ ದಾಲ್ಚಿನ್ನಿಯನ್ನೇ ಮೂಳೆ ಎಂದು ದೇವಸ್ಥಾನದ ಬಗ್ಗೆ ಅವಹೇಳಕಾರಿ ಹೇಳಿಕೆಯನ್ನ ನೀಡಿದ್ದಾನೆ. ಹೀಗೆಂದು ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಈ ಘಟನೆ ಬಗ್ಗೆ ತಮ್ಮ ವಿವರಣೆಯನ್ನ ನೀಡಿದ್ದಾರೆ. ಬೆಂಗಳೂರಿನಿಂದ ಸುಮಾರು 527 ಕಿಲೋಮೀಟರ್ ದೂರದಲ್ಲಿರುವ ಶ್ರೀಶೈಲಂ ಕರ್ನೂಲು ಜಿಲ್ಲೆಯ ಕೃಷ್ಣಾ ನದಿಯ ದಡದಲ್ಲಿದ್ದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಪಾರ್ವತಿ ದೇವಿಯ 18 ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಶ್ರೀಶೈಲಂ ಸಮುದ್ರ ಮಟ್ಟಕ್ಕಿಂತ ಸುಮಾರು 457 ಮೀಟರ್ ಎತ್ತರದಲ್ಲಿದೆ. ಶ್ರೀಶೈಲಂ ಅಣೆಕಟ್ಟು ಮತ್ತು ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪ್ರಸಿದ್ಧಿಯಾಗಿದೆ. ಶ್ರೀಶೈಲಂ ಪವಿತ್ರ ದೇವಾಲಯವು ಕೃಷ್ಣಾ ನದಿಯ ದಡದಲ್ಲಿರುವ ಶ್ರೀಶೈಲ ಎಂಬ ಪರ್ವತದ ಮೇಲಿದೆ. ಈ ಜ್ಯೋತಿರ್ಲಿಂಗವನ್ನ ದಕ್ಷಿಣ ಕೈಲಾಸ ಎಂದೇ ಕರೆಯಲಾಗುತ್ತದೆ. ರೆಡ್ಡಿ ರಾಜರ ಕಾಲವು ಶ್ರೀಶೈಲಂನ ಸುವರ್ಣ ಯುಗವಾಗಿತ್ತು. ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನ ಇಲ್ಲಿ ದ್ರಾವಿಡ ಶೈಲಿಯಲ್ಲಿ ದೇವಾಲಯದ ಎಲ್ಲಾ ಬದಿಯಲ್ಲಿ ಎತ್ತರದ ಒಪೆರಾಗಳೊಂದಿಗೆ ನಿರ್ಮಿಸಲಾಗಿದೆ. ಗರ್ಭಗೃಹವು ಚಿಕ್ಕದಾಗಿದ್ದು ಪುರೋಹಿತರು ಮಾತ್ರ ಒಳಗೆ ಹೋಗಬಹುದು. ಗರ್ಭಗೃಹದ ಎದುರು ನಂದಿಯ ದೊಡ್ಡ ವಿಗ್ರಹವಿದೆ. ಗರ್ಭಗೃಹದ ಬಾಗಿಲು ಬೆಳ್ಳಿ ಲೇಪಿತವಾಗಿದೆ. ಅದರ ಎಡಭಾಗದಲ್ಲಿ ರತ್ನಗರ್ಭ ಗಣಪತಿಯ ವಿಗ್ರಹ ಮತ್ತು ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿಯರಿದ್ದಾರೆ. ಗರ್ಭಗೃಹದ ಉತ್ತರಕ್ಕೆ ಪಾಂಡವರು ಸ್ಥಾಪಿಸಿದ 5 ಲಿಂಗಗಳಿವೆ. ಶ್ರೀಶೈಲಂ ದೇವಾಲಯವು ಸಾಮಾನ್ಯವಾಗಿ ವಾರ್ಯಾಂತದಲ್ಲಿ ತುಂಬಿರುತ್ತದೆ. ಶಿವರಾತ್ರಿ, ದಸರಾ ಮತ್ತು ಕಾರ್ತಿಕ ಪೂರ್ಣಿಮಾ ಸಮಯದಲ್ಲಿ ಹಾಗೂ ಯುಗಾದಿಯ ಸಂದರ್ಭದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಎಲ್ಲೆಡೆಯಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಶ್ರೀಶೈಲ ಭ್ರಮರಾಂಬ ದೇವಸ್ಥಾನ. ಭ್ರಮರಾಂಬ ದೇವಸ್ಥಾನವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದ ಹಿಂಭಾಗದಲ್ಲಿದೆ. ಇದು 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ದಂತಕಥೆಗಳ ಪ್ರಕಾರ ಒಂದು ಕಾಲದಲ್ಲಿ ಅರುಣಾಸುರ ಎಂಬ ರಾಕ್ಷಸ ಇಡೀ ಜಗತ್ತನ್ನ ಆಳುತ್ತಿದ್ದನು. ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಬ್ರಹ್ಮದೇವರನ್ನ ಮೆಚ್ಚಿಸಿದ್ದನು. ಯಾವುದೇ 2 ಕಾಲು ಅಥವಾ 4 ಕಾಲು ಪ್ರಾಣಿಗಳಿಂದ ಕೊಲ್ಲಲ್ಪಡುವುದಿಲ್ಲ ಎಂಬ ವರವನ್ನ ಬ್ರಹ್ಮನಿಂದ ಪಡೆದಿದ್ದನು. ಅರುಣಾಸುರನ ಈ ಆಸೆಯಿಂದ ದೇವರು ಚಿಂತಾಗೃತ
ಕಾರಣಕರ್ತರಾಗಿ ಆದಿಶಕ್ತಿಯನ್ನು ಕೇಳಿಕೊಂಡಾಗ ಅವಳು ಅರುಣಾಸುರ ನನ್ನ ಭಕ್ತ, ಅವನು ನನ್ನನ್ನು ಆರಾಧಿಸುವುದನ್ನ ನಿಲ್ಲಿಸಿದ ಹೊರತು ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ದೇವತೆಗಳು ಬುದ್ಧಿ ಉಪಯೋಗಿಸಿ ಅರುಣಾಸುರನು ಆದಿಶಕ್ತಿಯನ್ನು ಪೂಜಿಸುವುದನ್ನ ನಿಲ್ಲಿಸುವಂತೆ ಯೋಚನೆ ಮಾಡುತ್ತಾರೆ. ಅರುಣಾಸುರ ಆದಿಶಕ್ತಿ ಪೂಜಿಸುವುದನ್ನು ನಿಲ್ಲಿಸಿದಾಗ ಆಕೆ ಕೊಪ್ಪಗೊಂಡು ಬ್ರಹ್ಮರಾಂಬ ರೂಪವನ್ನು ಪಡೆದುಕೊಂಡು ಅಸಂಖ್ಯಾತ ಜೇನುನೊಣಗಳನ್ನು ರಚಿಸುತ್ತಾಳೆ. ಅದು 6 ಕಾಲುಗಳನ್ನ ಹೊಂದಿದ್ದು ಈ ಜೇನುನೊಣಗಳು ಅರುಣಾಸುರನನ್ನು ಕೊಂದು ಅವನ ಸೈನ್ಯವನ್ನ ನಾಶಪಡಿಸುತ್ತವೆ. ಬ್ರಹ್ಮರಾಂಬ ದೇವಸ್ಥಾನದಲ್ಲಿ ಬ್ರಹ್ಮರಾಂಬ ವಿಗ್ರಹವು 8 ತೋಳುಗಳನ್ನ ಹೊಂದಿದ್ದು ರೇಷ್ಮೆ ಸೀರೆಗಳಿಂದ ಅಲಂಕರಿಸಲ್ಪಡುತ್ತದೆ. ಅಗಸ್ತ್ಯರ ಪತ್ನಿ ಲೋಪಮುದ್ದ ವಿಗ್ರಹವು ಗರ್ಭಗೃಹದಲ್ಲಿ ಇದೆ. ಗರ್ಭಗೃಹದ ಮುಂದೆ ಶ್ರೀ ಯಂತ್ರವಿದೆ. ಈ ದೇವಾಲಯದ ಮುಖ್ಯ ಗರ್ಭಗೃಹದೊಳಗೆ ಭಕ್ತರಿಗೆ ಹೋಗಲು ಅವಕಾಶವಿಲ್ಲ. ಶ್ರೀಶೈಲ ಇರುವುದು ನಲ್ಲಮಲ್ಲ ಕಾಡಿನಲ್ಲಿ. ಈ ಒಂದು ಅರಣ್ಯದಲ್ಲಿ ಜೇನುನೊಣಗಳು ಮತ್ತು ಜೇನುಗೂಡುಗಳು ಕಾಡಿನಲ್ಲಿ ನೀವು ಹೇರಳವಾಗಿ ಕಾಣಬಹುದು. ಆದರೆ ಎಂದಿಗೂ ಯಾವತ್ತೂ ಈ ಜೇನುನೊಣಗಳಿಗೆ ಕಷ್ಟವನ್ನ ಕೊಡಬಾರದು. ಅಷ್ಟೇ ಅಲ್ಲದೆ ನೀವೇನಾದ್ರೂ ಈ ಜೇನುನೊಣಗಳ ಮೇಲೆ ಆಕ್ರಮಣ ಮಾಡಿದರೆ, ಕಲ್ಲನ್ನ ಎಸೆದರೆ ಅವು ನಿಮ್ಮನ್ನ ಜೀವ ಸಹಿತ ಬಿಡುವುದಿಲ್ಲ ಅನ್ನುವ ನಂಬಿಕೆ ಇಲ್ಲಿದೆ. ಹಾಗೆಯೇ ಅಂತಹ ಹಲವಾರು ಘಟನೆಗಳು ಶ್ರೀಶೈಲ ನಲ್ಲಮಲ್ಲ ಕಾಡಿನ ಪ್ರದೇಶದಲ್ಲಿ ಹಿಂದೆ ಕೂಡ ನಡೆದಿವೆ. ಇಂತಹದೇ ಒಂದು ಘಟನೆ 1981ರಲ್ಲಿ ಯುಗಾದಿಯ ಸಂದರ್ಭದಲ್ಲಿ ಗುಲ್ಬರ್ಗಾದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗುತ್ತಿದ್ದಂತಹ ಕೆಲವು ಕುಟುಂಬ ಸದಸ್ಯರು ಕಾಡಿನಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಆ ಗುಂಪಿನಲ್ಲಿ ಪಾದಯಾತ್ರೆ ಮಾಡುತ್ತಿದ್ದಂತಹ 17 ವರ್ಷದ ಹುಡುಗನೊಬ್ಬ ಅಲ್ಲಿದ್ದ ಒಂದು ಜೇನುಗೂಡಿಗೆ ಕಲ್ಲನ್ನ ಎಸೆದಿದ್ದಾನೆ. ಅಷ್ಟೇ ಸಾಕು, ಅಲ್ಲಿದ್ದ ಸಾವಿರಾರು ಜೇನುನೊಣಗಳು ಆ ಕುಟುಂಬದ ಮೇಲೆ ಆಕ್ರಮಣ ಮಾಡಿವೆ. ಈ ಜೇನುನೊಣಗಳು ಆ ಭಕ್ತಾದಿಗಳನ್ನ ಕಂಡಲ್ಲಿ ಕಚ್ಚಿವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜೇನುನೊಣಗಳು ಮನುಷ್ಯರನ್ನ ಕಚ್ಚಿದರೆ ಸಾಯುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಆಗ ಕುಟುಂಬದವರಲ್ಲಿದ್ದ ಕೆಲವು ಮಹಿಳೆಯರು ಹಾಗೂ ವಯಸ್ಕರು ತಮ್ಮ ಈ ಪರಿಸ್ಥಿತಿಯನ್ನು ಕಂಡು ಶಿವನಲ್ಲಿ ಮಲಗಿಕೊಂಡು ತಮ್ಮನ್ನ ಕಾಪಾಡಿಬೇಕೆಂದು ಬೇಡಿಕೊಂಡಿದ್ದಾರೆ. ಆದರೆ ಆ ಜೇನುನೊಣಗಳು ಮಾತ್ರ ಎಲ್ಲರನ್ನ ಕಚ್ಚಿ ಮೂರ್ಛೆ ಹೋಗುವ ಹಾಗೆ ಮಾಡಿದ್ದವು. ಹೀಗಿದ್ದಾಗ ಸುಮಾರು 3 ಗಂಟೆಗಳ ನಂತರ ಒಬ್ಬೊಬ್ಬರಾಗಿ ಆ ಭಕ್ತಾದಿಗಳು ಎಚ್ಚರಗೊಂಡಿದ್ದಾರೆ. ಆಗ ಅವರಿಗೆ ಅನಿಸಿದ್ದು ಆ ಶಿವ ಪರಮಾತ್ಮ ಹಾಗೂ ಪಾರ್ವತಿ ದೇವಿಯರೇ ಬಂದು ತಮ್ಮನ್ನ ಈ ಒಂದು ಸಂಕಷ್ಟದಿಂದ ಕಾಪಾಡಿದ್ದಾರೆ ಎಂದು. ಮುಂದೆ ಈ ಕುಟುಂಬ ತಮ್ಮನ್ನು ಇಂತಹ ಸಾಯುವ ಸ್ಥಿತಿಯಿಂದ ಕಾಪಾಡಿದಂತಹ ಆ ಶಿವ ಪಾರ್ವತಿಗಾಗಿ ಅಲ್ಲಿಯೇ ಒಂದು ಚಿಕ್ಕ ಶಿವ ದೇವಾಲಯವನ್ನು ಕೂಡ ಸ್ಥಾಪಿಸಿದ್ದಾರೆ. ಹಲವಾರು ಭಕ್ತಾದಿಗಳು ಕೂಡ ಶ್ರೀಶೈಲ ಪಾದಯಾತ್ರೆಗೆ ಹೋಗುವಂತಹ ಸಮಯದಲ್ಲಿ ಈ ಜೇನುನೊಣಗಳಿಗೆ ಕಷ್ಟವನ್ನು ಕೊಡುವುದಿಲ್ಲ. ಅಷ್ಟೇ ಅಲ್ಲದೆ ಪಾದಯಾತ್ರೆ ಮಾಡಿ ಸುಸ್ತಾದಾಗ ಈ ದೇವಸ್ಥಾನದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಶ್ರೀಶೈಲದ ಕಡೆಗೆ ಹೋಗುವ ಪದ್ಧತಿ ಇದೆ. ಅಷ್ಟೇ ಅಲ್ಲದೆ ಈ ಶಿವಾಲಯದಲ್ಲಿ ಈಗ ಇಂತಹ ಪಾದಯಾತ್ರೆ ಮಾಡುವ ಭಕ್ತಾದಿಗಳಿಗೆ ಊಟದ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇದರಿಂದ ನಮಗೆ ಏನು ತಿಳಿದು ಬರುತ್ತದೆ? ಕಣ ಕಣದಲ್ಲೂ ಆ ಮಹಾದೇವ ಇದ್ದಾನೆ. ಪ್ರತಿ ಕ್ಷಣದಲ್ಲೂ ಅವನನ್ನ ನಂಬಿದ ಭಕ್ತರನ್ನ ಕಾಪಾಡುತ್ತಾನೆ. ಆದ್ರೆ ಸುಖ ಸುಮ್ಮನೆ ದೇವಸ್ಥಾನ ಅಥವಾ ದೇವರ ಮೇಲೆ ಅಪವಾದ ಮಾಡುವುದು ತಪ್ಪು. ಯಾವುದಕ್ಕೂ ಯೋಚನೆ ಮಾಡಿ ಯಾವುದೇ ಒಂದು ಕೆಲಸವನ್ನ ಮಾಡಿ 100 ಸಾರಿ ಯೋಚನೆ ಮಾಡಿ ಒಂದು ಮಾತನಾಡಿ. ಆಗ ಮಾತ್ರ ಆ ಶಿವ ನಿಮ್ಮನ್ನ ಮೆಚ್ಚಿಕೊಳ್ಳುತ್ತಾನೆ. ಆ ಮಲ್ಲಿಕಾರ್ಜುನ ನಿಮ್ಮನ್ನ ಕಾಪಾಡುತ್ತಾನೆ. ನಿಜಕ್ಕೂ ನೀವು ಮಲ್ಲಿಕಾರ್ಜುನನ ಭಕ್ತರಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಮಲ್ಲಿಕಾರ್ಜುನ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.